ಬೆರಳು, ಕಾಲು, ಹಾರ್ಟ್ ಬೀಟು ಎಲ್ಲ, ಬೆನ್ನು. ಚೆಕಪ್ ಮಾಡ್ತಾ ಇದ್ದಾರೆ. ನೋಡಿ ಕ್ಲಿಯರ್ ಕಾಣಿಸ್ತಿದ್ಯಾ? ಡಬಲ್ ಆಯ್ತಾ ಬ್ಲರ್ ಆಯ್ತಾ? ಮೇಡಮ್ ಡಬಲ್ ತರ ಅದನ್ನೇ ಹೇಳಿದ್ರೆ ಡಬಲ್ ಆಗುತ್ತೆ ಅಂತ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಏನಪ್ಪ ವ್ಲಾಗ್ ಅಂದರೆ, ಈ ಮೂಮೆಂಟಲ್ಲಿ ಆಗ್ತಿರುವ ಗುಡ್ ಮೂಮೆಂಟ್ಸ್ನ ನಾನು ಒಂದಷ್ಟು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಈ ವ್ಲಾಗಲ್ಲಿ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾವು ಚೆಕಪ್ಗೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ದು, ಆಮೇಲೆ ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್, ಇವತ್ತು ಥರ್ಡ್ ಮಂತ್ ಸ್ಕ್ಯಾನಿಂಗ್ ಕೂಡ ಮಾಡಿಸ್ಕೊಂಡು ಬಂದೀವಿ. 3 ಸ್ಕ್ಯಾನಿಂಗು ನೋಡಿದ್ದು. ಸ್ಕ್ಯಾನಿಂಗಲ್ಲಿ ಪಾಪುನ ತೋರಿಸಿದ್ರು, ಕೈ ಕಾಲು ತಲೆ, ಅದನ್ನೆಲ್ಲ ವಿಡಿಯೋ ಮಾಡಿಲ್ಲ, ಮಾಡೋಕ್ಕೂ ಇಲ್ಲ. ಸೊ ಅದನ್ನೆಲ್ಲ ನೋಡಿದ್ದು, ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ನಿಜ ಹೇಳೋದಕ್ಕಾಗಲ್ಲ. ಅದನ್ನೆಲ್ಲ ಫಸ್ಟ್ ಟೈಮ್ ಈ ಮೂಮೆಂಟ್ಸ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಹತ್ರದಿಂದ. ನನಗೆ ಶಿವರ್ ಆಗ್ತಾಯಿದೆ ಮಾತಾಡ್ತಾ ಇದ್ದೆ, ಯಾವ ಥರ ಹೇಳಿ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಗುಡ್ ಮೂಮೆಂಟ್ಸ್ನ ಇಟ್ಕೊಂಡಿದ್ದೀನಿ. ಇವಾಗ ನೀವು ನೋಡಿಕೊಂಡು ಬನ್ನಿ ಗೈಸ್. ಫಸ್ಟ್ ಚೆಕಪ್ ಡನ್, ಫಸ್ಟ್ ಸ್ಕ್ಯಾನ್ ಡನ್ ಆಗಿದೆ. ಎರಡನೇ ಚೆಕಪ್ ಇದೆ, ಎರಡನೇದಲ್ಲ, ಗೊತ್ತಾದ್ಮೇಲೆ ಫಸ್ಟ್ ಚೆಕಪ್ ತಾನೆ. ಏನು ಗೊತ್ತಾಗಲ್ಲ. ಅದು ಮಗು ಬೆಳವಣಿಗೆ ಆಗಿರುತ್ತಲ್ಲ, ಆವಾಗ ಚೆನ್ನಾಗಿರುತ್ತೆ. ಈಗ ಏನೇನೋ ಚೆಕಪ್ ಹೇಳಿದ್ದಾರೆ ಅಷ್ಟೇ ಗೈಸ್. ಚೆಕಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮೋಮೋಸ್ ತಿಂದ ತಕ್ಷಣ ನಿನಗೆ ಗೋಲ್ಗಪ್ಪ ತಿನ್ನು ಅಂದವರಾ? ಅಲ್ಲಿ ಡಾಕ್ಟರ್ ಸಿಸ್ಟರ್ ಏನಂತ ಗೊತ್ತಾ, ನೀವು ಎಷ್ಟು ಲಕ್ಕಿ ಗೊತ್ತಾ, ನೀವು ತಿಂತಾ ಇದ್ದೀರಾ ಅಂದ್ರೆ ತಿಂತಾ ಇರಿ, ಮಗು ಕೇಳ್ತೈತೆ. ಕೆಲವೊಬ್ರಿಗೆ ಬರೀ ಮಗು ಮಾತ್ರ ದಪ್ಪ ಇರುತ್ತೆ, ಅವ್ರು ಫುಲ್ ವೀಕ್ ಆಗೋಯ್ತಾರೆ ಡೆಲಿವರಿ ಅಷ್ಟರಲ್ಲಿ. ನೀವು ಹಂಗೆ ಮಾಡ್ಕೋಬೇಡಿ, ನೀವು ಸ್ಟ್ರೆಂತ್ ಆಗಿರಿ, ಪಾಪುನು ಸ್ಟ್ರೆಂತ್ ಆಗಿರ್ಲಿ. ಹೊಟ್ಟೆ ನೋವು ಅಂತ ಹಾಸ್ಪಿಟ್ಲಿಗೆ ಹೋದ್ವಿ. ಬರ್ತಾ ಚೆನ್ನಾಗೈತೆ ಅಂದ ತಕ್ಷಣ ಬರ್ತಾ ಮೋಮೋಸು. ನಾನು ನೋಡಿ ಗೈಸ್, ಪಾನಿಪುರಿ ಒಳ ಬೈಕೆ ಎಲ್ಲ ನಾನು ತೀರಿಸ್ತಾ ಇದ್ದೇನೆ. ಹೌದು, ಮಸಾಲೆ ಇತ್ತು. ಮಸಾಲೆ ತಿನ್ಬೇಕಂದ್ಲು, ಮಸಾಲೆ ಸಿಗ್ಲಿಲ್ಲ, ಹಾಗಾಗಿ ಬರೀ ಖಾರನೇ ತಿನ್ಬೇಕು ಅನ್ಸುತ್ತೆ ನನಗೆ. ಅರೆ ಸ್ವೀಟ್ ತಿನ್ಬೇಕು ಇವಾಗ. ಇದೇನಿದು? ಟ್ಯಾಬ್ಲೆಟ್. ಹೌದಾ? ಎಸ್. ಯಾವಾಗ ತಗೊಳ್ಳೋದು? ಇದು ವಾರಕ್ಕೊಂದ್ಸಲ. ಇದು ನಾಳೆ ಬೆಳಗ್ಗೆ ಊಟಕ್ಕೂ ಮುಂಚೆ. ದಿನಕ್ಕೆ ಎಷ್ಟು ಟ್ಯಾಬ್ಲೆಟ್ಸ್ ತಿಂತಿದ್ಯಾ? 5. ದೇವ್ಡಾ, 5. ಒಂದೊಂದ್ಸಲ ಈ ಥರ ಎಕ್ಸ್ಟ್ರಾ ಕೊಡ್ತಾರೆ, ವೀಕ್ಲಿ ಒನ್ಸು ಆ ಥರ. ಓಕೆ. 3 ಮಂತ್ಸ್ ತುಂಬ್ತಾ ಇದೆ ಅಲ್ವಾ, ಅದಕ್ಕೆ ವಿಟಮಿನ್ ಟ್ಯಾಬ್ಲೆಟ್ ಇದು. ಇವಾಗ ಇದೆಷ್ಟು ಕೊಡ್ತಾ ಇದ್ದು 3 ಮಂತ್ಸ್ವರೆಗೂ ಫಾಲಿಕ್ ಆ್ಯಸಿಡ್ಸು. ಈಗ ನಂಗೆ ಸ್ವಲ್ಪ ಕಾಲು ಜುಮ್ ಅನ್ನತ್ತೆ ಅಂತ ಅದು ವಿಟಮಿನ್ ಸ್ಟಾರ್ಟ್ ಮಾಡೋದು. ಇದು ಹೇಳ್ತಾ ಅಂದರೆ ಹೇಳ್ದೆ, ನೀನೇ ಹೋಗುವೆ ಹಾಸ್ಪಿಟ್ಲಿಗೆ, ನೀನೇ ಹೇಳ್ಬಿಡು ಎಲ್ಲ. ನೆಕ್ಸ್ಟ್ ಕರ್ಕೊಯ್ತೀನಿ ಅಜ್ಜಿನ. ನಾನು ನಿಕ್ಕಿನಾ? ಸರಿ, ರೆಡಿ ಇರಿ. ಹಾಂ, ಆ್ಯಕ್ಷನ್. ಹಾಯ್ ಮಧು, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಅತ್ತೆ. ಅತ್ತೆ ಒಳ್ಳೇದಾಗಲಿ. అంటే ಇನ್ನೊಂದ್ಸಲ ಬನ್ನಿ. ಮಾತಾಡ್ಬೇಡಿ, ನಾನು ಹೆಂಗ್ ಮಾಡ್ತೀನಿ ಅಂತ ನೋಡಿ ಫಸ್ಟ್. ರೆಡಿ, ಆ್ಯಕ್ಷನ್. ಹಾಯ್ ಮಧು, ಪಾಪು ಆಗ್ತಾ ಇದೆಯಲ್ಲ, ಅದಕ್ಕೆ ನಿನಗೆ ಫುಲ್ಲು 1 ಮಂತ್ಗೆ ಪಾಪು ಆದ್ಮೇಲೆ ಸೆಟ್ ಕೊಡ್ತಾ ಇದ್ದೀನಿ. ನನಗೂ ನನ್ನ ಮಗುಗೂ ನಿಮ್ಮ ಆಶೀರ್ವಾದ ಇರಲಿ, ಯಾವಾಗಲೂ ಇರುತ್ತೆ. ಹಾಯ್ ನಿಕ್ಕಿ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ನನ್ನ ಮಗನೇ. ಸ್ಮೈಲ್ ಮಾಡಿ, ಅಲ್ಲಿ ಸ್ಮೈಲ್ ಮಾಡಿ.
ಫಾರಿನ್ ಟ್ರಿಪ್ ಕಳಿಸ್ತದ್ವಿ ಸಾಕಿದ್ದೆರಡೆ ಕೆಳಗಡೆ ಏರ್ಕೊಟ್ಟಿರೋದು. ಏನು ಬುಟ್ಟಿ ಮದುವೆ ತರ್ಕೋಗೊಳ್ಳೆ. ಹಾಂ ನೈಸ್. ಲಿಪ್ಸ್ಟಿಕ್ ಇಲ್ವಾ? ಕಾಸ್ಟ್ಲಿಯಾ? ಹೌದಾ? ಹೆಚ್ಚೂರು ಲಿಪ್ಸ್ಟಿಕ್ ಹಾಕ್ತೀನಿ. ಹಾಯ್ ಹಾಯ್ ಅಲ್ಲಿ ಅನ್ನಜಿ ಹಾಯ್ ಹಾಯ್ ಹಾಯ್. How are you? How are you all? Buy some chocolate. Ajji, buy ಬೈ ಚಾಕ್ಲೇಟ್. some ಸಮ್ chocolates. ಚಾಕ್ಲೇಟ್ಸ್. ಕೆಂಪು ಕಾಣುತ್ತೆ ಅಜ್ಜಿ. ಅಜ್ಜಿ ಇರತ್ತೆ ಲಿಪ್ಸ್ಟಿಕ್ ಒಂದೇ. ಲಿಪ್ಸ್ಟಿಕ್ ಒಂದೇ. ಅಜ್ಜಿ ಪ್ಲೀಸ್ ಇರು. ಜಾಸ್ತಿ ಹಾಕಲ್ಲ ಸ್ವಲ್ಪನೇ. ಹುಡುಗ ಬೇಕಾಗಿದ್ದಾರೆ ಅಂತ ಹಾಕ್ಲಾ? ತಾತ ಬೇಕಾಗಿದ್ದಾರೆ. ದಾದಮೂತಿ ಮನ್ಸು ಮರಕೋತಿ ಆನು ಆನಜಿ ಕಾಣ್ತಿದ್ದೀರಾ ಅಜ್ಜಿ? ಝೂಮಿಂದ ತೋರಿಸ್ಬಿಟ್ಟು ಎದ್ರಿಕೊಂಡ್ರೆ ಮಕ್ಕಳುಗಳು ನೋಡ್ತವೆ. ಅಲ್ಲಿ ಹೊಳ್ತದೆ ಬೇವ್ತೋಗದೆ. ಇದಕ್ಕೆ ನಗುಗೆ ಕಣ್ಣೀರು. ಅಜ್ಜಿ ನಿನ್ನ ಮಿರರಲ್ಲಿ ನೋಡ್ಕೊಬಿಟ್ರೆ ವಿನೋದ ಬರೋರು ಹಿಂಗೇನು. ಓಕೆ ಬನ್ನಿ ಇನ್ನೊಂದು ಕ್ಯಾಟ್ ವಾಕ್ ಬರೋಣ. ಹಿಂಗ್ ಕುಂತ್ಕೊಂಡೆಲ್ಲ ಬರಂಗಿಲ್ಲ. ಬೇಗ ಬೇಗ ಬರ್ಬೇಕು. ಬರೋಣ ಹೋಗೋಣ. ಕ್ಯಾಟ್ ವಾಕ್ ಅಜ್ಜಿ. ಕಾಲ್ ಆ ಕಡೆ ಈ ಕಡೆ. ಇಲ್ಲಿ ಹಿಂಗಲ್ಲ. ಹಿಂಗೆ ಹಿಂಗೆ ಮಾಡಿ ಮಾಡಿ ಹಿಂಗೆ ಹಿಂಗೆ ಮಾಡಜ್ಜಿ. ಇಲ್ಲಿ ಹಿಂಗೆ ಸೈಡಲ್ಲಿ ಅಜ್ಜಿ ಅಜ್ಜಿ ಇರಜ್ಜಿ ಇರಜ್ಜಿ. ಅಲ್ಲಿಂದ ಬಾ ಅಲ್ಲಿಂದ ಬಾ ಇಲ್ಲಿಂದ ಬಾ. ಇಲ್ಲಿ ಬಾ ಇಲ್ಲಿ ಬಾ. ಕುಂಟು ಬೇಡ ನೀನು. ಪುಟ್ಟಿ ಅಲ್ಲ ಆಫ್ ಮಾಡಿ ನೋಡಲ್ಲ. ಈ ಕಡೆ ಬಾ. ಈ ಕಡೆ ಬರುತ್ತೆ ಲೆಫ್ಟ್ ಎಡಗಡೆಗೆ. ಇಲ್ಲಿ ನಿಶಿ ಕಡೆಗೆ ಆಯ್ತಾ? ಹೆಂಗೆ ಅಣ್ಣ? ಆ ಕಡೆ ಗೊಂತಲ್ಲ, ಈ ಕಡೆ ಗೊಂತಲ್ಲ, ಆ ಕಡೆ ಹಂಗೆ. ಈಗ ಇನ್ನೊಂದು ಪೋಸು ಅಜ್ಜಿ ಇನ್ನೊಂದು ಸ್ವಲ್ಪ ಕ್ರಾಸ್ ಜಾಸ್ತಿ ಹಾಕ್ಬೇಕು. ನಿಂದು ಹೊಡೆದ್ರೆ ತಾಯಿ ಬ್ಯಾಕ್ ಸೈಡ್ ಇಂದ ಹೋಗು. ಹಿಂಗೆ ಅಜ್ಜಿ ನೋಡಿ ಕಾಲು. ಇವತ್ತಿನ ಡೇಟ್ ಬಂದು 26 ಫೆಬ್. ಅಂದರೆ ನಾವು ಪ್ರೆಗ್ನೆನ್ಸಿ ರಿವೀಲ್ ಮಾಡ್ತಾ ಇರೋ ಆ ದಿನ. ಇಷ್ಟೊತ್ತಿಗೆಲ್ಲ ನೀವು ನೋಡಿರ್ತೀರ, ಬಟ್ ನಾವು ಇವತ್ತು ರಿವೀಲ್ ಮಾಡ್ತಾ ಇರೋದು. ಸೊ ಫುಲ್ ನರ್ವಸ್ ಆಗ್ತಾಯಿದೆ. ನನಗೆಲ್ಲ ಜಾಸ್ತಿ ಮದುಗಾಗ್ತಾಯಿದೆ. ಅಯ್ಯೋ ಒಂಥರ ಆಗ್ತಿದೆ ಕಣೆ, ಹೊಟ್ಟೆಲೆಲ್ಲ ಗುಳು ಅಂತಿದೆ ಅಂತಿದ್ಲು. ಅಂದರೆ ಇಷ್ಟು ದಿನ ಹೇಳಿರಲಿಲ್ಲ ಅಲ್ಲ, ಇವತ್ತು ಹೇಳ್ತಾ ಇರೋದಕ್ಕೆ ಒಂಥರ ಸ್ಪೆಷಲ್ ಮೂಮೆಂಟ್ ಅಂತಾರಲ್ಲ, ಅದು ಹೇಳೋಕ್ಕಾಗ್ತಾಯಿಲ್ಲ ಬಿಡಿ. ಸೊ ಬನ್ನಿ, ಮೇಲೆ ಅವಳು ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ತೋರಿಸ್ತೀನಿ. ಇವತ್ತು ರಾಯರ ವಾರ, ಗುರುವಾರ. ಸೊ ಒಳ್ಳೆ ದಿನನೇ ನಿಮ್ಮೆಲ್ಲರಿಗೂ ಹೇಳ್ಕೊತಾ ಇದ್ದೀವಿ. ಅಷ್ಟೇ ಗೈಸ್, ಎಲ್ಲ ಒಳ್ಳೆಯದೇ ಆಗಲಿ. ಬನ್ನಿ ಹೋಗುವ. ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ಆಲ್ರೆಡಿ ದೀಪ ಹಚ್ಚೋದಕ್ಕೆ. ಮನೆಯೆಲ್ಲ ಏನು ಮಾಡ್ತಾಯಿದ್ದಾರೆ ನೋಡುವ. ನಿಖಿಲ್ ರವೀಂದ್ರ ಅವರು ಸ್ಲೀಪಿಂಗ್. ಮಧುಶ್ರೀ ಅವರು ದೀಪ ಹಚ್ಚುತ್ತಿದ್ದಾರೆ. ಏನು ಅನ್ನಿಸ್ತಿದೆ? ಹಚ್ಚು.
ಹಾಂ ಮಮ್ಮಿ ಆಕಿ ಮಮ್ಮಿ ಮೈ ನೇಮ್ ಇಸ್ ಮಮ್ಮಿ. ಡ್ಯಾಡಿ ನೀವೇನು ಆಗ್ತಾ ಇದ್ದೀರಾ? ಅತ್ತೆ ನೀವೇನಾಗ್ತಾ ಇದ್ದೀರಾ ಅದನ್ನ ಹೇಳಿ ಫಸ್ಟ್. ನಾನು ಆಗ್ತೀನಿ ರೀ. ನನಗೇನೋ ಹೇಳ್ತಾಳೆ ನಾನು ಆಗ್ತೀನಿ ನೋಡು ಅಂತ. ಅದೇನಾಗ್ತಾಳೆ ನಾನು ವೇಟಿಂಗ್. ಹಾಗೆ ಆಗ್ತೀನಿ ನಾನು. ಹೌದಾ? ನೀನು ಮಾಮಿ ಮಾಮು ಮಾಮ್ಸ್ ಅಜ್ಜೀಸ್ ಮುತ್ತಜ್ಜೀಸ್ ನೀವೇನಾಗ್ತಾ ಇದ್ದೀರಾ? ಕೈ ಮುಗ್ದು ಬಂದರು. ನೀವು ಹೇಳ್ದಂಗೆ ಇವಾಗ ಆಗ್ತಾ ಇದ್ದೀವಿ. ಜನರಿಗೆಲ್ಲ ಏನಾರು ಹೇಳಕ್ಕೆ ಇಷ್ಟಪಡ್ತಿದ್ದೀರಾ? ಏನು ಹೇಳವ, ಹಾಂ ಎಲ್ಲ ಒಳ್ಳೇದಾಗಲಿ. ಹೌದಾ, ಸರಿ ಆಯಿತು. ನೀವೇನಾರು ಹೇಳ್ತೀರಾ? ಥ್ಯಾಂಕ್ ಯು. ಟೈಮ್ ಮಾಡೋಣ. ಅಜ್ಜಿ ಒತ್ತಜ್ಜಿ ಬ್ಲೂ ಕಲರು. ಇದೆ ಹಾಂ, ನಂದು ಲವ್ ರಿವೀಲ್ದು ನಿಶುನ್ ಕೈಲಿ ಮಾಡಿಸಿದ್ದೆ. ಇದನ್ನು ಅಜ್ಜಿ ಕೈಲಿ ಮಾಡಿಸಿದ್ದೀನಿ. ಅಪ್ಲೋಡು ಲೈವ್ ಆಗಿದೆ. ಈ ಪೋಸ್ಟ್ನ ನಿಶುನ್ ಹತ್ರ ಮಾಡಿಸಿದ್ದೆ. ಅಕ್ಕಪಕ್ಕನೇ ಐತೆ. ಅದು ಯಾವಾಗ ರಿವೀಲ್ ಮಾಡಿದ್ದು? 25 Feb 5th. ಇದು ಫೆಬ್ರವರಿಲೇ. ಇದು ಫೆಬ್ಬೆ, ಅದು ಫೆಬ್. ಏನನ್ನಿಸ್ತಿದೆ? ಸೊ ಗೈಸ್, ನೆಕ್ಸ್ಟ್ ಡೇ ನಾವು ಎದ್ದು ಸ್ಕ್ಯಾನಿಂಗ್ ಮಾಡಿಸಲು ಹೋಗುತ್ತಿದ್ದೇವೆ. 12 ವೀಕ್ಸ್ ಆದಮೇಲೆ ಸ್ಕ್ಯಾನಿಂಗ್ ಹೇಳಿದರು. ಸೊ ಏನು ಅನ್ನಿಸ್ತಾ ಇದೆ? ಫಸ್ಟ್ ಹೇಳು, ನಿನ್ನೆ ರಿಯಾಕ್ಷನ್ ಹೇಳು. ಜನರು ಕೊಟ್ಟಿರುವ ರಿಯಾಕ್ಷನ್ ಹೇಗಿದೆ? ಏನು ಅನ್ನಿಸ್ತಾ ಇದೆ? ಜನರ ರಿಯಾಕ್ಷನ್ ನೋಡಿ ನನ್ನ ಮನಸ್ಸು ತುಂಬೋಗಿದೆ. ನಂದು ಒಬ್ಳದೆಲ್ಲ, ನಮ್ಮ ಫ್ಯಾಮಿಲಿದಾಗಿರ್ಬೋದು ಎಲ್ರದ್ದು. ನಾನು ಎಲ್ರದ್ದು ಕಾಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ. ಇಷ್ಟಿಷ್ಟುದ್ದ ಪ್ಯಾರಾ ಹುಡುಗಿರು, ಅದರಲ್ಲೂ ಜಾಸ್ತಿ ಜನ ಇಷ್ಟಿಷ್ಟುದ್ದ ಪ್ಯಾರಾಗ್ರಾಫ್ ಕಮೆಂಟ್ಸ್ ಮಾಡಿದ್ರು. ಮತ್ತು ಏನೇನೋ, ಆಮೇಲೆ ಎಷ್ಟೋ ಜನ ಕನ್ಫ್ಯೂಷನ್ ಮಾಡ್ಕೋತಾ ಇದ್ದೀರಾ. ನಾನು ಇವಾಗ ರಿವೀಲ್ ಮಾಡಿರೋದ್ರಿಂದ ನಾನು ಇವಾಗ ಕನ್ಸೀವ್ ಆಗಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ. ನನಗೆ ಇವಾಗ ಆಲ್ರೆಡಿ 4 months ರನ್ನಿಂಗು ಗೈಸ್. 3 months ಕಂಪ್ಲೀಟ್ ಆಗಿದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಜನ ಟ್ರಾವೆಲ್ ಮಾಡಬೇಡಿ ಟೈಮಲ್ಲಿ, ಮತ್ತು ಹುಷಾರಾಗಿರಿ, ಅದು ತಿನ್ಬೇಡಿ ಅಂದೆಲ್ಲ ಕೇರಿಂಗಲ್ಲಿ ಹೇಳ್ತಿದ್ರಿ ಅಲ್ವಾ. ಮೇ ಬಿ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಆಗಿದೆ ದಟ್ ನಾನು ಇವಾಗ ಕನ್ಸೀವ್ ಆಗಿದ್ದೀನಿ ಅಂತ. ಸೊ ಇಲ್ಲ, ಇವಾಗ ಆಲ್ರೆಡಿ ನನಗೆ 4 months ಇದೆ. ಆ್ಯಂಡ್ ಯಾರೆಲ್ಲ ಪಾಸಿಟಿವ್, ಆಲ್ಮೋಸ್ಟ್ ಎಲ್ಲರೂ 99% ಪಾಸಿಟಿವ್ ಕಾಮೆಂಟ್ಸ್ ಇತ್ತು. ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ನಮ್ಮ ನಿಶನ್ ವಿಡಿಯೋಗಂತೂ ಎಷ್ಟೋ 10 ನಿಮಿಷಕ್ಕೆ 60,000 ವ್ಯೂಸ್ ಆಗಿರೋದು. ಬರೀ 10 ನಿಮಿಷಕ್ಕೆ 60,000 ವ್ಯೂಸು. ಆಮೇಲೆ ಎಲ್ಲರೂ ಕೇಳ್ತಿದ್ದಿದ್ದೆ ನಿಶಾವ್ರ ರಿಯಾಕ್ಷನ್ ಹಾಕಿ ಅಂತ ಕೇಳ್ತಾ ಇದ್ರಿ. ಆ ವಿಡಿಯೋನೂ ಅಪ್ಲೋಡ್ ಆಗಿದೆ ನನ್ನ ಚಾನಲಲ್ಲಿ. ಅದಕ್ಕೂ ಸಾಕಷ್ಟು ಜನ ವಿಶಸ್ಗಳನ್ನ ಕಳಿಸಿದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಷ್ಟು ಜನ ಕಾಲ್ ಮಾಡಿದ್ದೀರಾ ನನಗೆ. ಎಲ್ರಿಗೂ ಥ್ಯಾಂಕ್ ಯು. ಅಷ್ಟೇ. ನೀವೇನು ಹೇಳ್ತೀರಾ? ಏನಿಲ್ಲ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಆಶೀರ್ವಾದಕ್ಕೆ ಹೀಗೆ ಇರಲಿ ಇವರಿಬ್ಬರ ಮೇಲೆ, ಹಾಗೆ ಹುಟ್ಟೋ ಮಗು ಮೇಲೂ ಇರಲಿ. ಅಷ್ಟೇ ಗೈಸ್, ಇವಾಗ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಗೈಸ್, ನಾವಿವಾಗ ಪಾಪುನ ನೋಡ್ಕೊತೀವಿ. ಇಷ್ಟು ಕಿರಿಬೆಳ್ಳಷ್ಟುದ್ದ ಆಯಿತು ಅಂತ ಇವಾಗ 12 ವೀಕ್ಸ್. ಬೆರಳು, ಕಾಲು, ಹಾರ್ಟ್ ಬೀಟು ಎಲ್ಲ, ಬೆನ್ಮೂಳೆ, ಕಿವಿ, ಕೈ ಬೆರಳುಗಳು ಎಲ್ಲ ಸ್ಕ್ಯಾನಿಂಗಲ್ಲಿ ತೋರಿಸಿದ್ರು. ಢಗ್ 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 ಅಂತ ಇತ್ತು. ಫಸ್ಟ್ ಟೈಮ್ ಕೇಳಿಸ್ಕೊಂಡಿದ್ದು. ಆ ಸ್ಕ್ಯಾನಿಂಗಲ್ಲಿ ದೊಡ್ಡದು ಅನಿಸುತ್ತೆ ಅಲ್ವಾ, ಆದರೆ ಬಟ್ ಇಷ್ಟುದ್ದ ಇದೆಯಂತೆ, ಕಿರಿಬೆರಳು ಅಷ್ಟುದ್ದ ಇದೆ ಅಂತ ಹೇಳಿದ್ರು ಡಾಕ್ಟರು. ನಿಖಿಲ್ ಅವರೇ ಹೇಳಿ, ಏನು ಅನ್ನಿಸ್ತಿದೆ? ಹೇಳಲ್ಲ ಅಷ್ಟೇ ಗೈಸ್. ಇವಾಗ ಇಲ್ಲಿ ಸ್ಕ್ಯಾನಿಂಗ್ ಮುಗಿತು. ಬ್ಲಡ್ ರಿಪೋರ್ಟ್ನ ತಗೊಂಡೋಗಿ ಎಲ್ಲಿ ಕೊಡಬೇಕು? ಇನ್ನೊಂದು ಅಲ್ಲಿ ಹಾಸ್ಪಿಟ್ಲ, ಅಂದರೆ ಅವ್ರು ಚೆಕಪ್ ಮಾಡೋ ಹಾಸ್ಪಿಟ್ಲಲ್ಲಿ ಕೊಡಬೇಕು. ಸೊ ಏನೂ ಇಲ್ಲ, ಹೆಲ್ದಿಯಾಗಿದೆ ಇವಾಗ. 12 ವೀಕ್ಸ್ಗೆ ಚೆನ್ನಾಗಿದೆ ಬೆಳವಣಿಗೆ ಎಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಅಷ್ಟೇ ಗೈಸ್ ಇವಾಗಿನ ಅಪ್ಡೇಟ್. ಏನಾಗಿತ್ತು ಏನು ಅಂತ ಭಯ ನನಗೂ ಸ್ಕ್ಯಾನಿಂಗ್ ನೀನು ಒಳಗಡೆ ಹೋಗ್ಬೇಕಾರೆ ಒಂಥರ ಡಗ್ ಡಗ್ ಅನಿಸ್ತಿತ್ತು. ಪ್ರಾಬ್ಲಮ್ ಇರುತ್ತಾ ಏನು ಅಂತ. ಸೊ ಎಲ್ಲ ನಾರ್ಮಲ್ ಅಂತ ಹೇಳಿದ್ದಾರೆ ಇಲ್ಲಿ ಸ್ಕ್ಯಾನಿಂಗಲ್ಲಿ. ಇವಾಗ ಡಾಕ್ಟರ್ ಹತ್ರ ಹೋಗಬೇಕು. ಡಾಕ್ಟರ್ ಹತ್ರ ಹೋಗಿ ರಿಪೋರ್ಟ್ ತೋರಿಸಿ ಅಲ್ಲಿ ಮೆಡಿಸಿನ್ಸ್ ಎಲ್ಲ ಚೇಂಜ್ ಮಾಡ್ತಾರೆ. ಸೊ ಅಲ್ಲಿ ಹೋಗಿ ಕೇಳಬೇಕು, ಡಾಕ್ಟ್ರನ್ನ ಹೋಗ್ಬಿಟ್ಟು ಹೇಳ್ತಾರೆ. ಹೆಂಗೆ ಕೂತದೆ? ಮಾತಾಡುತ್ತೆ.
ಮಾತಾಡ್ತು ನಮ್ಮ ಜೊತೆ ಸ್ಕ್ಯಾನಿಂಗ್ ಅಲ್ಲಿ ಥು. ನಿಜ. ಏನಂತು ಈಗ ಅಪ್ಡೇಟ್ ಆಗೈತೆ, ಎಲ್ಲ ಮುಂದುವರ್ದೈತೆ. ಅತ್ತೆ ಬರ್ತೀನಿ ಅಂತ ನಿನ್ನ ಹುಡುಗಿ ಅದೇನ್ ಕಾಣಿಸ್ತಾ ಇತ್ತು, ಅದೇನ್ ಕತೆನೋ. ಇಲ್ಲಿ ಕಾಣ್ತಾ ಇಲ್ವಾ ಇದು? ಮತ್ತೆ ಯಾವುದು ಗಂಡ ಹೆಣ್ಣ? ಗಂಡಂಗದ ಬೂಸಿ ಯಾವುದು ಗಂಡು ಇದು. ಅಲ್ಲಿ ಕಾಣಿಸ್ತೈತೆ ನೋಡಲ್ಲಿ, ಉತ್ತರ್ಲಿ ಅಲ್ಲಿ ಬಂದ್ಬಿಟ್ಟವ. ಈ ಅಂತೈತೆ. ಪ್ರಪಂಚ ಇನ್ನೇನಂತ. ಇದು ಮಲ್ಗಿರೋದು, ಇದು ಕೂತ್ಕೊಂಡಿರೋದು, ಇದು ಇದು ನಿಂತಿರೋದು. ಚೆನ್ನಾಗೈತಾ? ಯಾರ ಥರ ಐತೆ? ಎಲ್ಲ ನೋಡ್ಬಿಡ್ದು ಮಾಡಿದೆ. ನಿಂತರನೇ, ನಿನ್ನಲ್ಲಿ ಥರನೇ ಅದೇ. ನನ್ನಂಗೆ ಇರಲಿ ಬಿಡು, ನನ್ನಷ್ಟು ಶಾಂತಿಯಾಗಿ ತಾಳ್ಮೆಯಿಂದ. ನೀನು ಇಲ್ಲ ಶಾಂತಿ, ಹೋಮದೆ ತಾಳ್ಮೆ. ನನ್ನ ತಾಳ್ಮೆ ನಿಮ್ಗೆ ಯಾರಿಗೂ ಇಲ್ಲ. ಓಕೆ, ನಮ್ಮ ಮಮ್ಮಿಗೆ ಕಣ್ಣು ಟೆಸ್ಟ್ ಮಾಡಿಸ್ತಾ ಇದ್ದೀವಿ, ಸ್ಪೆಕ್ಸ್ ತಗೊಳಕ್ಕೆ ಬಂದಿದ್ದೀವಿ. ಸ್ಟೇಟ್ ನೋಡಿ, ಬ್ಲಿಂಕ್ ಮಾಡಿ. ನೋಡ್ತಾರೆ ಸ್ಮೈಲ್. ಕ್ಲಿಯರ್ ಆಗಿ ಕಾಣಿಸ್ತಿದ್ಯಾ? ಡಬಲ್ ಆಯ್ತಾ ಬ್ಲರ್ ಆಯ್ತಾ? ಮೇಡಮ್ ಡಬಲ್ ಥರ ಅದನ್ನೇ ಹೇಳಿದ್ರೆ ಡಬಲ್ ಆಗುತ್ತೆ ಅಂತ. ಏನು ಮೇಡಮ್ ಸಣ್ಣ ಅಕ್ಷರ ನಿಮ್ಮನ್ನೇ ಹೇಳಿ ಸರ್. ನಾನು ಮಾಡ್ತೀರಲ್ಲ, ಹಿಂಗೆ ಮಾಡೋದು ಕಂಪ್ಲೀಟ್ ಕಾಣುತ್ತೆ. ಹಿಂಗೆ ಮಾಡಬಾರ್ದಂತೆ ಅಲ್ಲ. ಆಪರೇಷನ್ ಆಲ್ರೆಡಿ ತುಂಬಾ ಪ್ರೆಷರ್ ಆಗ್ತಿದ್ದೀರಾ? ತುಂಬ ಆಗ್ತಾ ಇದ್ದೀನಿ. ಫೋನ್ನ ಸ್ವಲ್ಪ ನೋಡ್ಬೇಕು ಅದಕ್ಕೆ. ಅವ್ರಿಗೇನೆ ಹೇಳ್ಕೊಡ್ತೀನಿ. ಅಲ್ಲೇ ನೋಡಿ, ಸ್ವಲ್ಪ ಬ್ಲರ್ ಕಾಣುತ್ತಲ್ವಾ? ಒಂದು ಲೆನ್ಸ್ ಆ್ಯಡ್ ಮಾಡ್ತೀನಿ, ಸ್ವಲ್ಪ ಬೆಟರ್ ಆಗಿರುತ್ತೆ. ನೋಡಿ, ಸ್ವಲ್ಪ ಬೆಟರ್ ಇದೆ ಇವಾಗ. ಓದಿ. 09358 ವಾವ್. ಓಕೆ, ಇದು 69374 ಎಲ್ಲ ಚೆನ್ನಾಗೈತೆ. 1039582. ಅದನ್ನೇ ನೋಡಿ. ತುಂಬಾ ಕಷ್ಟ ಅದು. ಓಕೆ, ಅದು ಇದ್ರಲ್ಲಿ ಚೆನ್ನಾಗಿದೆಯಾ? ಇದ್ರಲ್ಲಿ ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣಿಸ್ತಾ ಇರೋದು ಯಾವ್ದ್ರಲ್ಲಿ? ಫಸ್ಟ್ನೇದ್ರಲ್ಲ ಇದ್ರಲ್ಲ? ಈ ಸ್ವಲ್ಪ ಮಸ್ಕ್ ಅದು ಹಾಕಿ ಎರಡು ಒಂದೇ ತರ ಇದೆ. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಟಾಕಿಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.